ದಿನಪತ್ರಿಕೆ, ವಿಜಯವಾಣಿ ಹಾಗೂ ಎಕ್ಸೆನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಎಜುಕೇಷನ್ ಎಕ್ಸ್ಪೋಗೆ ವಿಜಯಪುರದಲ್ಲಿ ಚಾಲನೆ ಸಿಕ್ಕಿದೆ. ಲಿಂಗೈಕ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಆತ್ಮೀಯರೇ, ಶತಮಾನ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ನಾನು ವೇದಿಕೆ ಮೇಲಿರತಕ್ಕಂಥ ಸನ್ಮಾನ್ಯ ಸಚಿವರಿಗೂ ಹಾಗೂ ಎಲ್ಲ ಅತಿಥಿಗಳಿಗೆ ನಾನು ವಿನಿಸ್ತಾ ಇದ್ದೇನೆ. ಸಂತನಂದರೆ ಯಾರು ಅಂದರೆ ಸಿದ್ದೇಶ್ವರ ಅಪ್ಪಾಜಿ ಅನ್ನುವಷ್ಟರ ಮಟ್ಟಿಗೆ ನಮ್ಮ ವಿಜಯಪುರ ಜಿಲ್ಲೆಯನ್ನು ಆಧ್ಯಾತ್ಮಿಕ ಕ್ಷೇತ್ರದ ಮೂಲಕ ಇಡೀ ವಿಶ್ವವನ್ನೇ ಬೆಳಗಿರ್ತಕ್ಕಂಥ ಮಹಾನ್ ಸಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ವಿಜಯವಾಣಿ ಪತ್ರಿಕೆಯ ಪ್ರೀತಿ ದ್ಯೋತಕವಾದಂತಹ ಒಂದು ಗೌರವ ಸಮರ್ಪಣೆ ಈ ವೇದಿಕೆ ಮೇಲೆ ಜರುಗ್ತಾ ಇದೆ. ಸರಳತೆಯ ಸಾಕಾರ ಮೂರ್ತಿ. ಉದ್ಘಾಟನೆಯ ನಂತರ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಸೂಕ್ತ ಮಾರ್ಗದರ್ಶನ ಹಾಗೂ ಪ್ರೇರಣೆ ಮತ್ತು ಉತ್ತಮ ಶಿಕ್ಷಣ ಸಿಕ್ಕರೆ ಗ್ರಾಮೀಣದ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಅಂತ ಹೇಳಿದರು. ಬಹುಶಃ ನಾನು ಹೇಳಿದೆ, ಇದನ್ನ ನಾನು ಉದ್ಘಾಟನೆ ಮಾಡೋದಕ್ಕಿಂತ ಇದು ಸಿದ್ದೇಶ್ವರ ಅಪ್ಪೋಳಿ ಇವತ್ತು ಇರಬೇಕಾಗಿತ್ತು. ಸಿದ್ದೇಶ್ವರ ಅಪ್ಪೋಳಿ ದಿನ ಮಹಾಸ್ವಾಮೀಜಿ ದಿನ ಈ ಅಗಸ್ತ್ಯ ಅದನ್ನು ವಿಜ್ಞಾನ ಉದ್ಘಾಟನೆ ಮಾಡಿದರೆ ಅದನ್ನು ಕಂಡಿದ್ರೆ ಬಹುಶಃ ಅವರು 2 ಗಂಟೆ ಕಾಲ 3 ಗಂಟೆ ಕಾಲ 4 ಗಂಟೆ ಕಾಲ ಇಲ್ಲೇ ಇರ್ತಿದ್ರು. ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಹೊತ್ತು ವಿಚಾರಿಸಿ ಏನು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ತಮ್ಮ ಅನುಭವ ಹಂಚ್ಕೊಂಡು ಸಂತೋಷ ಪಡ್ತಾಯಿದ್ರು. ಬಹುಶಃ ಅವರ ನೆನಪಿಗೆ ನಮಗೆಲ್ಲರಿಗೂ ಕೂಡ ಆಗ್ತಾಯಿದೆ. ಯಾಕಂದರೆ ವಿಜ್ಞಾನ ಬಗ್ಗೆ ಅವರು ಬಹಳ ಆದಂಥ ಒಂದು ಮಕ್ಕಳು ವಿಜ್ಞಾನದ ಬಗ್ಗೆ ಭಾಳ ಪ್ರೀತಿಯನ್ನು ಹೊಂದಿದ್ರು. ಯಾಕಂದ್ರೆ ನಾನು ನೋಡಿದ್ದೀನಿ, ಬಿಜ್ಜರಿಗೆಯಲ್ಲಿ ಕೂಡ ವಿದ್ಯಾರ್ಥಿ ಹೊತ್ತು ಸುದ್ದಿ ಮಾಡಿದಾಗ ಭಾಳಷ್ಟು ಅವ್ರ ಬಗ್ಗೆ ಹೆಮ್ಮೆ ಪಟ್ಟಿದ್ರು, ಭಾಳಷ್ಟು ಅವ್ರ ಬಗ್ಗೆ ನಮ್ಮೆಲ್ಲರ ಮುಂದೆ ಹೇಳ್ತಿರುವಂಥದ್ದು. ಹೀಗಾಗಿ ನಾವು ಕೂಡ ಸರ್ಕಾರ ಅವರು 1ನೇ ವರ್ಷದ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಹೇಳಿದ್ದೀವಿ, 1,000 ಎಕರೆ ಪ್ರದೇಶದಲ್ಲಿ ಇವತ್ತು ಸಹ ನಮ್ಮ ಸುತ್ತೂರು ಶ್ರೀಗಳು ಮತ್ತು ನಮ್ಮ ಕನೇರಿ ಸ್ವಾಮಿಗಳು 1,000 ಎಕರೆದಲ್ಲಿ ಒಂದು ವನವನ್ನು ಫಾರೆಸ್ಟನ್ನು ಅವರ ಹೆಸರಲ್ಲೇ ಮಾಡಿ ಅಲ್ಲಿ ಒಂದು ವಿಜ್ಞಾನ ಕೇಂದ್ರ ಆಗಬೇಕು ಅಂಥೇಳಿ, ಬಹುಶಃ ನನಗೆ ಆ ವಿಜ್ಞಾನಕ್ಕೂ ಅಂದರೆ ಯಾವ ರೀತಿ ಆಗಬೇಕು ಅಂಥೇಳಿ ಇವತ್ತು ಅಗಸ್ತ್ಯ ಫೌಂಡೇಶನ್ ನೋಡ್ಮೇಲೆ ಇವತ್ತು ನನಗೆ ಬಹುಶಃ ನಾವು ಅದನ್ನು ಇವರ ಸಹಯೋಗದಿಂದ, ಅಗಸ್ತ್ಯ ಫೌಂಡೇಶನ್ ಸಹಯೋಗದಿಂದ ಅದನ್ನಲ್ಲಿ ಮಾಡಿದರೆ ಸೂಕ್ತ ಆಗ್ತದೆ. ಏಕೆಂದರೆ ಭಾಳ ಸರ್ಕಾರದಿಂದ ಅದು ಅಷ್ಟು ಅರ್ಥಪೂರ್ಣವಾಗಿ ಉಳಿತದೆ ಅಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಭಾಳ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹೀಗಾಗಿ ನಮಗೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಇವತ್ತು ದಿವಸದಿಂದ ನೀವು ನಮ್ಗೆ ಕರ್ಕೊಂಡ್ಬಂದಿದ್ದರಿಂದ. ಏನು ನಾನು ಅದಕ್ಕೆ ರಮೇಶ್ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ ಒಂದು ಚಿಂತೆ ದೂರ ಆಯ್ತು. ಈಗ ಅಲ್ಲಿ ಅದರಲ್ಲಿ ಏನು ನಾವು ಅವರು ಆಸೆ ಪಟ್ಟಿದ್ರು, ಕನೇರಿ ಅಪ್ಪಗಳು ಮತ್ತು ಸುತ್ತೂರು ಶ್ರೀಗಳು
ಅಲ್ಲಿ ಒಂದು ಸೈನ್ಸು ಸೆಂಟರ್ ಆಗಬೇಕು ಅಂತೇಳಿ ಈಗ ಇದೇ ರೀತಿ ಸೈನ್ಸ್ ಸೆಂಟರ್ನ ಇವರ ಸಹಯೋಗದಲ್ಲೇ ಇವತ್ತು ಸಹ ನಾವು ಸಹಯೋಗದಿಂದ ಅಲ್ಲಿ ಮಾಡಿದರೆ ಬಹುಶಃ ಅವರ ಪ್ರಾಬ್ಲಮ್ ನನಗೆ ಹಗರಾಯ್ತು. ನಾನು ಹಗಲು ಕೆಲಸ ಹಗಲು ಮಾಡಿದ್ರಿ ರಮೇಶ್ ಅವರು ಸ್ವಲ್ಪ ಅಂತಿದ್ದು ಬ್ಯಾಡ್ರಿ ಒಂದ್ಸಲ ನಾನು ಬಿಟ್ಬಿಡ್ರಿ ನಾನು ಭಾಳ ಸಲ ಬಂದಿದ್ದೀರಿ ಇವತ್ತು ನಾನು ಭಾಳ ಒತ್ತಡದಾಗಿದ್ದೀನಿ ಅಂತೇಳಿ. ಇನ್ನು ಕಾರ್ಯಕ್ರಮದಲ್ಲಿ ಕನ್ನೂರಿನ ಆಧ್ಯಾತ್ಮಿಕ ಚಿಂತಕರಾದ ಕೃಷ್ಣ ಸೊಂಪಂಗಾಂವ್ಕರ, ಇಸ್ರೋದ ಹಿರಿಯ ವಿಜ್ಞಾನಿ ವಿಲಾಸ್ ರಾಠೋಡ್, ಶಿವಾನಂದ ಕೆಲೂರ, ಬಸವರಾಜ ಕವಲಗಿ, ಕಾಂತನಾಯಕ ಮತ್ತಿತರರು ಉಪಸ್ಥಿತರಿದ್ದರು.